ದೊಡ್ಡ ಕಾರಣ ಇದೆಪ್ಪ, ದೊಡ್ಡ ಕಾರಣ ಇದೆ. ಕಾರಣ ಏನಂತಂದರೆ ಇವಾಗ ಪೈರಸಿ ಬಗ್ಗೆ ಮಾತಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ. ಕಾರಲ್ಲಿ ನಲ್ಪಾಡು, ರಾಜುಗೌಡರು, ಈಗ ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ರಾಜು, ನಲ್ಪಾಡವರು, ನಾನು, ಚಕ್ರವರ್ತಿ ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ. ದೊಡ್ಡ ವೆಚ್ಚ ನಡೀತದೆ, ದೊಡ್ಡ ರೀತಿಯಲ್ಲಿ ನಡೀತದೆ. ದೊಡ್ಡ ರೀತಿಯಲ್ಲಿ ಅಂದರೆ ಮುಗಿಸೇ ಬಿಡಬೇಕು, ಇದನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂದು ಇಟ್ ಈಸ್ ಐಮ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಹೋಗ್ತಾ ಇರೋರು ಮಾತುಗಳಲ್ಲ. ಇಟ್ಸ್ ಇಂಟೆಲಿಜೆನ್ಸ್ ಅಂತ ಟಾಕಿಂಗ್ ವಿಚ್ ಅಪ್ ರೂಟೆಡ್, ಡೀಪ್ ರೂಟೆಡ್. ನಮ್ಮ ಹತ್ರ ಸಪೋರ್ಟ್ ಇದೆ, ನಮ್ಮ ಹತ್ರ ಸಿಸ್ಟಮ್ ಇದೆ, ಅಲ್ಲಿಂದ ವಿಚಾರ ತೆಗಿಯೋಕ್ಕೆ ಎಲ್ಲಿಂದ ಏನು ನಡೀತಾ ಇದೆ, ಯಾರ ಹತ್ರ ಏನಾಗ್ತಾ ಇದೆ. ಇದೆಲ್ಲ ಏನಾಗುತ್ತೆ, ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ. ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ, ಕುತ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡ್ಬೇಕು ನಾನು. ದೆನ್ ಆಫ್ಟರ್ ದಟ್ ಸಡನ್ಲಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ದಟ್ ಸ್ಟಾರ್ಟಿಂಗ್. ನಾನು ಅಂದ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡಬೇಕು ಮಾಡ್ತೀನಿ. ಯಾಕಂದರೆ ಒಂದು ಮಾಡೋಕ್ಕೆ ರೆಡಿಯಾದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಬೇಕು. ನಾನು ಅದನ್ನು ಹೇಳೋದು. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಆ್ಯಂಡ್ ವಾಚ್, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿಮೋ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕು. ಎಲ್ಲರದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅದು ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನು ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಒಟ್ಟು ಮಾಡಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು 30 years ಕಲ್ಬಿಡ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿರೋಲ್ಲ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ. ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ, ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ. ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ. ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ. ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಇವಾಗ ಯಾರಿಗೂ ಕೂತು ವಾರ್ನ್ ಮಾಡೋಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರಿ, ಎಲ್ಲ ನೋಡಿದ್ರಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕ್ಕೆ ಬರಲ್ಲ, ಸೈಲೆಂಟಾಗಿದ್ದು ಹೇಳೋಕ್ಕೆ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು. ನಾವು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ, ಅದು ಇಲ್ಲೊಂದು ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ.